ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಿಂದ ನನಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ನನ್ನ ಕೆಲವು ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋಗಾಗಿ ಕಾಯ್ತಾ ಇರಬಹುದು. ಹಾಗಾಗಿ ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಇವತ್ತು ತೆಗೆದಂತಹ ವಿಡಿಯೋ ನೋಡಿ. ಈಗ ನನ್ನ ಗಿಡಗಳು ಸ್ವಲ್ಪ ಚೆನ್ನಾಗಿ ಬಂದಿದೆ. ಒಂದು 60% ನನ್ನ ಗಿಡಗಳು ರಿಕವರಿ ಆಗಿದೆ ಅಂತ ಹೇಳಬಹುದು. ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ನೀವು ನೋಡಿರಬಹುದು, ಗಿಡದ ಎಲೆಗಳೆಲ್ಲ ಹಳದಿಯಾಗಿತ್ತು, ಉದುರಿ ಹೋಗಿತ್ತು. ಗಿಡಗಳನ್ನು ನೋಡುವಾಗಲೇ ಸ್ವಲ್ಪ ಬೇಸರ ಆಗ್ತಾ ಇತ್ತು. ಈಗ ನೋಡುವಾಗ ಸ್ವಲ್ಪ ಸಮಾಧಾನ ಆಗ್ತದೆ, ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ. ಗಿಡಗಳು ಈಗ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬಂದಿದೆ. ಗಿಡಗಳು ಮತ್ತೆ ಸರಿಯಾಗಲು ನಾನು ಕೆಲವೊಂದು ಮೆಡಿಸಿನನ್ನು ಹಾಕಿದ್ದೇನೆ, ಹಾಗೆ ಫರ್ಟಿಲೈಸರನ್ನು ಹಾಕಿದ್ದೇನೆ. ಅದನ್ನೆಲ್ಲ ವಿಡಿಯೋ ಮಾಡಿಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಈಗ ಗಿಡಗಳು ಇನ್ನೂ ಸರಿಯಾಗಬೇಕು ಅಂದರೆ ಆಗುವುದಿಲ್ಲ, ಯಾಕಂದರೆ ಈಗ ಮಳೆಗಾಲ ಆಗಿರುವುದರಿಂದ ಇಷ್ಟು ಸರಿಯಾಗಿದೆ ದೊಡ್ಡದು ಅಂತ ಹೇಳಬಹುದು. ಮಳೆಗಾಲದಲ್ಲಿ ಒಳ್ಳೆಯ ಗಿಡಗಳು ಎಲ್ಲ ಹಾಳಾಗ್ತಾ ಇರ್ತದೆ, ಹಾಗೆ ಚಿಗುರು ಬರುವುದು ಕೂಡ ತುಂಬ ಕಡಿಮೆ ಇರ್ತದೆ. ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ಗಿಡಗಳು ಸ್ವಲ್ಪ ರಿಕವರಿ ಆಗಿದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು, ಗಿಡದಲ್ಲಿ ಹೂವು ಅರಳಿದೆ. ಅಂದರೆ ನಿನ್ನೆ ನಾನು ಹೂವನ್ನು ತೆಗಿಲಿಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗಾಗಿ ತೆಗಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ಗಿಡದಲ್ಲಿ ಸ್ವಲ್ಪ ಹೂವುಗಳು ಕೂಡ ಹಾಗೇ ಇದೆ. ಆ ಹೂವನ್ನೆಲ್ಲ ಈಗ ತೆಗಿಬೇಕು. ಹಾಗೆ ಇವತ್ತಿನ ಮೊಗ್ಗನ್ನು ಕೂಡ ತೆಗೆಯಬೇಕು. ಹಾಗಾಗಿ ನಾನು ತೋಟಕ್ಕೆ ಬಂದಿರುವಾಗ ಸ್ವಲ್ಪ ವಿಡಿಯೋವನ್ನು ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಗಿಡಗಳು ಮೊದಲಿನಷ್ಟು ಸರಿ ಆಗಬೇಕು ಅಂದರೆ ಸಾಧಾರಣ ಅಕ್ಟೋಬರ್ ಆದರೂ ಬರಬೇಕಾಗ್ತದೆ. ಅಲ್ಲಿಯ ತನಕ ಇಷ್ಟು ಸರಿಯಾಗಿದ್ದು ನನಗೆ ಖುಷಿ ಇದೆ. ಕೆಲವೊಮ್ಮೆ ನಮ್ಮ ಗಿಡಗಳಿಗೆ ಸರಿಯಾಗಿ ಆರೈಕೆ ಮಾಡದೇ ಇದ್ದಾಗ ಗಿಡಗಳು ಈ ರೀತಿ ಆಗುವುದು ಸಹಜ. ಆಗ ನಾವು ಆ ಗಿಡಗಳನ್ನು ಹಾಗೆ ಬಿಡಬಾರ್ದು. ಅದಕ್ಕೆ ಏನಾದರೂ ಫರ್ಟಿಲೈಸರ್ ಹಾಗೆ ಏನಾದರೂ ಮೆಡಿಸಿನನ್ನು ಹಾಕಿ ಗಿಡಗಳನ್ನು ಮತ್ತೆ ಸರಿ ಮಾಡಬೇಕು. ಒಮ್ಮೆ ಹಾಳಾದ ಗಿಡವನ್ನು ಮತ್ತೆ ಸರಿ ಮಾಡಬೇಕು ಅಂದರೆ ನಾವು ಸ್ವಲ್ಪ ಖರ್ಚನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಗಿಡದಲ್ಲಿ ಸ್ವಲ್ಪವೇ ಹೂವು ಆಗ್ತಾ ಇದೆ. ಹಾಗೆ ರೇಟ್ ಕೂಡ ತುಂಬ ಕಡಿಮೆ ಇದೆ. ಈ ತಿಂಗಳಲ್ಲಿ ನನಗೆ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣ ತುಂಬಾ ಕಡಿಮೆ ಅಂತ ಹೇಳಬಹುದು. ಹಾಗೆ ನನಗೆ ಲಾಸ್ ಕೂಡ ಆಗಿದೆ ಅಂತ ಹೇಳಬಹುದು. ಯಾಕಂದರೆ ನಾನು ಈ ತಿಂಗಳಲ್ಲಿ ನನ್ನ ಮಲ್ಲಿಗೆ ಗಿಡಗಳಿಗೆ ಕೆಲವೊಂದು ಮೆಡಿಸಿನನ್ನು ಹಾಕಿದೆ, ಫರ್ಟಿಲೈಸರನ್ನು ಹಾಕಿದ್ದೇನೆ. ಅದಕ್ಕೆಲ್ಲ ಮಾಡಿದಂತಹ ಖರ್ಚು ನನಗೆ ಈ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಒಂದು ಅಮೌಂಟ್ಗಿಂತ ತುಂಬಾ ಜಾಸ್ತಿ ಇದೆ ಅಂತ ಹೇಳಬಹುದು. ಹಾಗಾಗಿ ಈ ತಿಂಗಳು ನನ್ನ ಮಲ್ಲಿಗೆ ಕೃಷಿಯಿಂದ ನನಗೆ ನಷ್ಟನೇ ಆಗಿದೆ ಅಂತಲೇ ಹೇಳಬಹುದು. ಹಾಗಂತ ಇಲ್ಲಿಗೆ ನಾನು ಈ ಮಲ್ಲಿಗೆ ಕೃಷಿಯನ್ನು ನಿಲ್ಲಿಸುವುದಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಮಾಡ್ತೇನೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ನನ್ನ ಮಲ್ಲಿಗೆ ಗಿಡಗಳಿಂದ ನಾನು ಲಾಭವನ್ನು ಪಡೆದಿದ್ದೇನೆ. ಹಾಗೆ ಒಂದು ತಿಂಗಳಲ್ಲಿ ನನ್ನ ಗಿಡದಿಂದ ನನಗೆ ನಷ್ಟ ಆಗಿದೆ ಅಂತ ಈ ಗಿಡವನ್ನು ನಾನು ಯಾರಿಗಾದರೂ ಸೇಲ್ ಮಾಡುವುದಾಗಲಿ ಅಥವಾ ಈ ಗಿಡದ ಹತ್ತಿರ ಬರದೆ ಹಾಗೆ ಬಿಡುವುದಾಗಲಿ ಮಾಡುವುದಿಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ನನಗೆ ಇದರಿಂದ ಮತ್ತಷ್ಟು ಲಾಭ ಸಿಗ್ತದೆ. ನಾವು ಯಾವುದೇ ರೀತಿಯ ಉದ್ಯಮವನ್ನು ಮಾಡುವಾಗ ಏರಿಳಿತ ಇದ್ದೇ ಇರ್ತದೆ. ಕೆಲವೊಮ್ಮೆ ನಮಗೆ ಒಳ್ಳೆಯ ಒಂದು ಲಾಭ ಸಿಗ್ತದೆ, ಕೆಲವೊಮ್ಮೆ ನಮಗೆ ನಷ್ಟ ಆಗ್ತದೆ. ಇದೆಲ್ಲವೂ ಕೂಡ ಜೀವನದಲ್ಲಿ ಒಂದು ಸಾಮಾನ್ಯವಾದ ವಿಷಯ ಅಂತ ಹೇಳಬಹುದು. ನನ್ನ ಗಿಡಗಳನ್ನು ನೋಡುವಾಗ ನನಗೆ ಬೇಸರ ಆಗುವುದು ಅಲ್ಲದೆ ನೋಡಿದವರು ಎಲ್ಲರೂ ಕೂಡ ಕೇಳ್ತಾ ಇದ್ರು, ಗಿಡಗಳಿಗೆ ಏನಾಯಿತು, ಅಷ್ಟು ಚೆನ್ನಾಗಿದ್ದ ಗಿಡಗಳು ಹೀಗೆ ಯಾಕಾಯಿತು ಅಂತ ಕೇಳ್ತಾ ಇದ್ರು. ನಾನು ಆಗ ಹೇಳಿದೆ, ಮಳೆಗಾಲ ಅಂದರೆ ಇದೇ ರೀತಿ ಆಗ್ತದೆ, ಆದರೆ ನನ್ನ ಗಿಡಗಳು ಸ್ವಲ್ಪ ಬೇಗನೆ ಹಾಳಾಗಿದೆ, ಅದನ್ನು ನಾನು ಖಂಡಿತವಾಗಿಯೂ ಸರಿ ಮಾಡಿಕೊಳ್ತೇನೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಈಗ ನನ್ನ ಗಿಡಗಳು ಮತ್ತೆ ಸರಿ ಆಗ್ತಾ ಇದೆ. ನನ್ನ ಗಿಡಗಳಿಗೆ ಯಾವುದೇ ರೀತಿಯಾದ ರೋಗಗಳು ಬಂದಿರಲಿಲ್ಲ. ಹಾಗಾಗಿ ನಾನು ಧೈರ್ಯದಲ್ಲೇ ಇದ್ದೆ, ಗಿಡಗಳು ಸ್ವಲ್ಪ ದಿನದಲ್ಲಿ ಸರಿ ಆಗ್ತದೆ, ಅದಕ್ಕೆ ನಾನು ಸರಿಯಾದ ಆರೈಕೆಯನ್ನು ಮಾಡ್ತೇನೆ ಅನ್ನುವಂತಹ ಒಂದು ಧೈರ್ಯದಲ್ಲೇ ಇದ್ದೆ. ಹಾಗೆ ಈಗ ನನ್ನ ಗಿಡಗಳು ಮತ್ತೆ ಹಸಿರಾಗಿ ಬೆಳೀತಾ ಇದೆ. ಹಾಗೆ ಗಿಡಗಳಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ಕೂಡ ಬರ್ತಾ ಇದೆ. ಈ ಎಲ್ಲ ವಿಷಯವನ್ನು ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ, ಹಲವಾರು ಜನರ ಗಿಡಗಳು ಇದೇ ರೀತಿಯಾಗಿ ಹಾಳಾಗ್ತಾ ಇರ್ತದೆ. ಅವರು ಬೇಸರಗೊಂಡು ಮಲ್ಲಿಗೆ ಕೃಷಿಯೇ ಬೇಡ ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ನಿಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ, ಇದೆಲ್ಲವೂ ಕೂಡ ಈ ಮಲ್ಲಿಗೆ ಕೃಷಿಯಲ್ಲಿ ಸಹಜ ಆಗಿರ್ತದೆ. ಒಂದು 2-3 ತಿಂಗಳು ನಮಗೆ ಇನ್ಕಮ್ ತುಂಬಾ ಕಡಿಮೆ ಬರ್ತದೆ. ಮತ್ತೆ ಪುನಃ ಗಿಡಗಳು ಸರಿಯಾಗಿ ಪುನಃ ಇನ್ಕಮ್ ಬರಲು ಪ್ರಾರಂಭವಾಗ್ತದೆ. ನಾನು ಯಾವಾಗಲೂ ಹೇಳುವಂತೆ ಮಲ್ಲಿಗೆ ಕೃಷಿಯಲ್ಲಿ ತಾಳ್ಮೆ ಅನ್ನುವಂತಹದ್ದು ತುಂಬಾ ಮುಖ್ಯ ಆಗಿರ್ತದೆ. ನಮ್ಮ ಗಿಡಗಳು ಹಾಳಾಗಿರಬಹುದು, ಹಾಗೆ ಅದು ಸರಿಯಾಗಲು ತುಂಬಾ ಸಮಯ ತೆಗೆದುಕೊಳ್ತದೆ. ಆ ಒಂದು ಸಮಯದಲ್ಲಿ ನಾವು ಬೇಸರ ಪಟ್ಕೊಳ್ಬಾರ್ದು. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಆ ಗಿಡಗಳು ತಾನಾಗಿ ಸರಿ ಆಗ್ತದೆ. ಆದರೆ ನಾವು ಗಿಡಗಳಿಗೆ ಮಾಡುವಂತಹ ಆರೈಕೆ ಸರಿಯಾದ ರೀತಿಯಲ್ಲಿ ಇರಬೇಕಾಗ್ತದೆ.
ಇನ್ನು ಕೆಲವರ ಗಿಡಗಳು ಮಳೆಗಾಲದಲ್ಲಿ ಬೇರಿನ ಒಂದು ರೋಗ ಬಂದು ಬೇರು ಕೊಳೆತು ಹಾಳಾಗ್ತಾ ಇದೆ. ಅವರು ಕೂಡ ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡಿಕೊಳ್ಬೇಡಿ. ಮಳೆಗಾಲದ ನಂತರ ಆ ಗಿಡವನ್ನು ತೆಗೆದು ಹೊಸ ಗಿಡವನ್ನು ಹಾಕಿ ಮತ್ತೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ. ಯಾವುದೇ ಕೆಲಸವನ್ನು ನಾವು ಪ್ರಾರಂಭಿಸಿದಾಗ ಅದರಲ್ಲಿ ಸಕ್ಸಸ್ ಸಿಗ್ತದೆ ಅಂತ ಇಲ್ಲ, ನಾವು ಸತತವಾಗಿ ಪ್ರಯತ್ನವನ್ನು ಪಡಬೇಕಾಗ್ತದೆ. ಒಂದೇ ಸಲ ನೀವು 100 ಗಿಡ 200 ಗಿಡವನ್ನು ನೆಡಲಿಕ್ಕೆ ಹೋಗಬೇಡಿ. 10 ಗಿಡ 15 ಗಿಡ ಇಷ್ಟೇ ಗಿಡವನ್ನು ನಡಿ. ಆ ಸ್ವಲ್ಪ ಗಿಡಗಳನ್ನು ನೀವು ಬೆಳೆಸುವಾಗಲೇ ನಿಮಗೆ ಗೊತ್ತಾಗ್ತದೆ ಮಲ್ಲಿಗೆ ಕೃಷಿ ಅಂದರೆ ಏನು ಅಂತ. ನಾನು ಈ ಕೃಷಿಯನ್ನು ಪ್ರಾರಂಭಿಸುವಾಗ ನನಗೂ ಕೂಡ ಸ್ವಲ್ಪನೂ ಕೂಡ ಇದರ ಬಗ್ಗೆ ತಿಳಿದಿರಲಿಲ್ಲ. ನನ್ನ ಹಲವಾರು ಗಿಡಗಳನ್ನು ಕೂಡ ನಾನು ಕಳೆದುಕೊಂಡಿದ್ದೇನೆ. ನಂತರ ನನ್ನಲ್ಲಿ ಇದ್ದಂತಹ ಗಿಡಗಳಿಂದಲೇ ನಾನು ಹೊಸ ಹೊಸ ಗಿಡಗಳನ್ನು ಮಾಡಿ ಹೆಚ್ಚಿಗೆ ಗಿಡಗಳನ್ನು ಮಾಡಿಕೊಂಡೆ. ಇದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು. ಹಾಗೆ ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ನಾವು ಮಾಡಬೇಕಾಗ್ತದೆ. ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ಸ್ವಲ್ಪ ದಿನಗಳ ಹಿಂದೆ ತೆಗೆದಂತಹ ವಿಡಿಯೋ, ಒಂದು 10 ದಿನದ ಹಿಂದೆ ತೆಗೆದಂತಹ ವಿಡಿಯೋ ಇರಬಹುದು. ನೋಡಿ, ಗಿಡದಲ್ಲಿ ಈ ರೀತಿಯಾಗಿ ತುಂಬಾನೇ ಕಡ್ಡಿಗಳಾಗಿತ್ತು. ನಂತರ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾದ ಒಂದು ಚಿಗುರು ಬಂದಿತ್ತು. ಆ ಚಿಗುರುಗಳು ಈಗ ದೊಡ್ಡದಾಗಿದೆ. ಹಾಗೆ ಗಿಡಗಳೆಲ್ಲ ಹಸಿರಾಗಿ ಕಾಣಿಸ್ತಾ ಇದೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಹೆಚ್ಚಾಗಿ ಆರ್ಗ್ಯಾನಿಕ್ ಗೊಬ್ಬರವನ್ನೇ ಹಾಕಿದ್ದೇನೆ. ಅಂದರೆ ಬೋನ್ ಮೀಲ್ ಪೌಡರ್ ಆಗಿರಬಹುದು, ಎಪ್ಸಮ್ ಸಾಲ್ಟ್ ಆಗಿರಬಹುದು, ಬಾಸ್ ಅನ್ನುವಂತಹ ಗ್ರಾನ್ಯುವಲ್ ರೀತಿಯಾದ ಒಂದು ಗೊಬ್ಬರ ಇರಬಹುದು. ಹೀಗೆ ನಾನು ಆರ್ಗ್ಯಾನಿಕ್ ಆದಂತಹ ಗೊಬ್ಬರವನ್ನೇ ನನ್ನ ಗಿಡಗಳಿಗೆ ಹಾಕಿದ್ದೇನೆ. ಒಂದು ವೇಳೆ ಸುಫಲವನ್ನು ನಾನು ನನ್ನ ಗಿಡಗಳಿಗೆ ಹಾಕಿದ್ದಲ್ಲಿ ಕೂಡಲೇ ನನ್ನ ಗಿಡಗಳು ಚೆನ್ನಾಗಿ ಬರ್ತಾ ಇತ್ತು. ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬಂದು ಎಲೆಗಳೆಲ್ಲ ಹಸಿರಾಗ್ತಾ ಇತ್ತು. ಆದರೆ ನಾನು ಸುಫಲವನ್ನು ನನ್ನ ಗಿಡಗಳಿಗೆ ಇಲ್ಲಿಯ ತನಕ ಹಾಕಿಲ್ಲ, ಮುಂದೆನೂ ಕೂಡ ಹಾಕಬಾರ್ದು ಅಂತ ಅಂದ್ಕೊಳ್ತಾ ಇದ್ದೇನೆ. ಈ ಆರ್ಗ್ಯಾನಿಕ್ ಗೊಬ್ಬರಗಳು ಸ್ವಲ್ಪ ಲೇಟಾಗಿ ರಿಸಲ್ಟನ್ನು ನೀಡಬಹುದು, ಆದರೆ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ. ಅದರ ಒಂದು ಲೈಫನ್ನು ಜಾಸ್ತಿ ಮಾಡ್ತದೆ ಅಂತ ಹೇಳಬಹುದು. ಹಾಗಾಗಿ ನಾನು ನನ್ನ ಗಿಡಗಳಿಗೆ ಹೆಚ್ಚಾಗಿ ಆರ್ಗ್ಯಾನಿಕ್ ಗೊಬ್ಬರವನ್ನೇ ಹಾಕ್ತೇನೆ. ನೀವು ಕೂಡ ಆರ್ಗ್ಯಾನಿಕ್ ಆಗಿಯೇ ಬೆಳೆಸಿ ಅಂತ ಹೇಳ್ತಾ ಇಲ್ಲ, ನೀವು ಬೇಕಾದರೆ ಸುಫಲವನ್ನು ಕೂಡ ಹಾಕಿ ನಿಮ್ಮ ಗಿಡಗಳನ್ನು ಬೆಳೆಸಬಹುದು. ಇನ್ನು ನನ್ನ ಸಬ್ಸ್ಕ್ರೈಬರ್ ನನಗೆ ವಾಟ್ಸಪ್ಪಲ್ಲಿ ಈ ಫೋಟೋವನ್ನು ಕಳಿಸಿದ್ದಾರೆ. ಈ ಗಿಡಗಳನ್ನು ಅವರು ಸೇಲ್ ಮಾಡ್ತಾರಂತೆ. ಕಾರ್ಕಳದ ಆಸುಪಾಸಿನಲ್ಲಿ ಯಾರಾದರೂ ಇದ್ದಲ್ಲಿ ಈ ಗಿಡಗಳನ್ನು ಪರ್ಚೇಸ್ ಮಾಡಬಹುದು. ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೇನೆ, ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಗಿಡಗಳನ್ನು ಪರ್ಚೇಸ್ ಮಾಡಿ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.